ತಿರುಪ್ಪಾವೈನ 17ನೇ ಪದ್ಯ. ಅಂಬರಮೇ ತಣ್ಣೀರೇ ಶೋರೆ ಅರಂಜಯ್ಯುಂ ಎಂಬರುಮಾ ನಂದಗೋಪಾಲ ಎಳಂದಿರಾಯ್ கொம்பிருநாக்கெல்ல கொழுந்து குளவிளக்கை எம்பரு பெற்றாம் யசோதாய் அறிவுராய் அம்பர மூடத்தரோங்கி உலகளந்த உங்கர் கோமாலே உறங்குநின்றாராய் ಶಂಬರ್ ಕೊಳಲಡಿ ಶಲ್ವ ಬಲದೇವ ಉಂಬಿಯು ನೀಯು ಉರಂಗೆ ಲೋ ರೆಂಭಾವಾಯ್. ತಿರುಪ್ಪಾವೈನ 17ನೇ ಪದ್ಯದ ತಾತ್ಪರ್ಯದಲ್ಲಿ ಕಾವಲುಗಾರನು ಅನುಗ್ರಹದಿಂದ ಅರಮನೆಯೊಳಕ್ಕೆ ಪ್ರವೇಶಿಸಿದ ಈ ಗೋಪಕನ್ಯೆಯರು ಅರಮನೆಯೊಳಗೆ ನಿದ್ರಿಸುತ್ತಿರುವ ನಂದಗೋಪ, ಯಶೋದಾದೇವಿ, ಕೃಷ್ಣ, ಬಲರಾಮ ಮುಂತಾದವರನ್ನು ಎಚ್ಚರಿಸುತ್ತಿರುವುದು ಈ ಪದ್ಯದಲ್ಲಿ ನಾವು ನೋಡ್ಬೋದು. ಭಗವಂತ ಹಾಗೂ ನಾವುಗಳು ಇಬ್ಬರೂ ಎದ್ದು ಒಬ್ಬರನ್ನೊಬ್ಬರನ್ನ ಮೀಟ್ ಮಾಡಬೇಕು ಅನ್ನೋದೇ ಈ ಗೋದಾದೇವಿ ಉದ್ದೇಶ ಆಗಿದೆ. ಹಾಗಾಗಿ ಅವಳು ಒಂಥರ ನಮಗೋಸ್ಕರ ಈ ಕಡೆ ನಮ್ಮನ್ನು ಎಬ್ಸೋ ಅಂತ ಕೆಲಸ ಮಾಡ್ತಾಳೆ, ಹಾಗೆ ಭಗವಂತನನ್ನು ಎಬ್ಸೋ ಕೆಲಸ ಮಾಡ್ತಿದ್ದಾಳೆ. ಇಬ್ಬರೂ ಒಬ್ಬರನ್ನೊಬ್ಬರು ಆ ನಮ್ರತಾ ಭಾವದಿಂದ ಮೀಟ್ ಮಾಡಬೇಕು ಅನ್ನೋ ಆಸೆ ಅವಳು ವ್ಯಕ್ತಪಡಿಸ್ತಾ ಇದ್ದಾಳೆ. ಅದಕ್ಕೆ ಇದು ಭಗವದ್ಗೀತೆಗಿಂತ ಹೆಚ್ಚು ಭಗವತಿಯ ಗೀತೆ. ಈ ಭಗವತಿ ಗೀತೆನಲ್ಲಿ ಏನು ಹಾಡ್ತಿದ್ದಾಳೆ ಅಂತಂದರೆ, ಭಗವಂತ ಅಷ್ಟು ಕರುಣಾಮಯಿ ಆಗಿದ್ದಾನೆ, ಅವನನ್ನು ನಾವು ಭೇಟಿ ಮಾಡಿ ಅವನು ಹೇಗೆ ಎಲ್ಲವನ್ನೂ ಕೊಡ್ತಾನೆ, ನಮಗೆ ಇಡೀ ಪ್ರಪಂಚಕ್ಕೆ ಎಲ್ಲವನ್ನೂ ಧಾರೆ ಎರಿತಾನೆ. ಅವನು ಕೊಡೋದಷ್ಟೇ ಭಗವಂತನ ಕೆಲಸ. ಹಾಗಾಗಿ ಅಂಥ ಒಂದು ಭಗವಂತನನ್ನು ನಾವು ಮೀಟ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾಳೆ ಈ ತಿರುಪ್ಪಾವೈಯಲ್ಲಿ. ಇದರಲ್ಲಿ ನಾ ಹೇಳ್ದಂಗೆ ತುಂಬ ಡೈಮೆನ್ಷನಲ್ಲಿ ತುಂಬ ದೊಡ್ಡ ಅರ್ಥಗಳು ಸಹ ನಮಗೆ ಕಾಣಿಸುತ್ತೆ. ಅಂದರೆ ಮೋಕ್ಷಕ್ಕೆ ಹೋಗ್ಬೋದು ನಾವು, ಹಾಗಿರ್ಬೋದು ಹೀಗಿರ್ಬೋದು. ಅಂದರೆ ನಾವು ಇವತ್ತಿನ ಡೇ ಟು ಡೇ ಲೈಫಿಗೆ ತುಂಬ ಸಿಂಪಲ್ ಆದ ಕೆಲವು ವಿಷಯಗಳನ್ನು ತಗೊಳ್ಬೋದು. ಸಿಂಪಲ್ ಆದ ವಿಷಯಗಳು ಏನಿದೆ ಹೇಳಿ, ಬೆಳಗಿನ ಜಾವ ನಾವು ಏಳಬೇಕು. ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದರೆ, ನಾವು ಸ್ವಲ್ಪ ಪ್ರಾಣಾಯಾಮನೋ ಯೋಗನೋ ಏನಾದರೂ ಮಾಡಿದರೆ ಖಂಡಿತ ನಮ್ಮ ಮನಸ್ಥಿತಿ ಇಡೀ ದಿನಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮಗಿರೋದು 24 ಗಂಟೆ. 24 ಗಂಟೆಯಲ್ಲಿ ನಾವು ಬೆಳಗಿನ ಜಾವ ಉಷಾ ಕಾಲದಲ್ಲಿ ಎದ್ದು ಸ್ವಲ್ಪ ಪ್ರಾಣಾಯಾಮ, ಸ್ವಲ್ಪ ಧ್ಯಾನ, ಭಗವಂತನ ನಾಮಸ್ಮರಣೆ, ಯೋಗ, ಈ ಥರದನ್ನು ನಾವು 1 ಅವರ್ ಮಾಡಿದ್ರೆ ಅದು ನಮ್ಮ ಇಡೀ ದಿನವನ್ನು ಫ್ರೆಶ್ ಆಗಿ ಇಡುತ್ತೆ. ಅದು ಅವಳು ಅಷ್ಟೇ ಹೇಳ್ತಾ ಇರೋದು. ಬೆಳಿಗ್ಗೆ ಬೇಗ ಏಳಿ ಸ್ನಾನ ಮಾಡಿ ಭಗವತ್ ಚಿಂತನೆ ಮಾಡಿ ನಿಮ್ಮ ಕೆಲಸಗಳಿಗೆ ಹೋಗಿ. ಇದನ್ನೇ ಇಷ್ಟು ಸಿಂಪಲ್ಲಾಗೂ ನಾವು ತಗೊಳ್ಬಹುದು. ನಮಗೆ ಇನ್ನೂ ಆಸೆ ಇದ್ದರೆ ನಾವು ನಮ್ಮ ಹೃದಯದೊಳಗೆ ಹೊಕ್ಕಿ ಅಲ್ಲಿ ಭಗವಂತನ ಸಹ ನೋಡ್ಬೋದು. ಅದನ್ನೇ ನಾವು 14ನೇ ಪದ್ಯದಲ್ಲಿ ನೋಡಿದ್ದು ಕೃಷ್ಣನ ಹೂದೋಟ ಅಂತ. ನಮ್ಮ ಹೃದಯದೊಳಗೆ ನಮ್ಮ ಮನೆಯಲ್ಲಿ ಒಂದು ಕೃಷ್ಣನ ಹೂದೋಟ ಇದ್ದರೆ ಆ ಹೂ ತೋಟದಲ್ಲಿ ಕೃಷ್ಣ ಬಂದು ನಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಾನೆ ಅಂತ. ಹೆಂಗೆ ನಾವು ನಮ್ಮ ಮನೆಯಲ್ಲಿ ಒಂದು ಹಾಲ್ ಅಂತ ಮಾಡಿರ್ತೀವಿ, ಆ ಹಾಲ್ನಲ್ಲಿ ನಾವು ಯಾರೇ ಬಂದರೂ ಕುತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇರ್ತೀವಿ. ಇದನ್ನೇ DVG ಅವರು ಸಹ ಕಗ್ಗದಲ್ಲಿ ಹೇಳಿದರು, ಮಾಡು ನಿನ್ನ ಮನಸ್ಸನ್ನು 2 ಕೋಣೆಗಳನ್ನಾಗಿ, ಹೊರ ಕೋಣೆಯಲ್ಲಿ ವಿರಮಿಸು, ಒಳ ಕೋಣೆಯಲ್ಲೂ ಸಹ ನಿನಗೇನು ಬೇಕು, ನಿನ್ನ ಭಗವಂತ ಚಿಂತನೆ ಬೇಕಾ, ನಿನ್ನ ಪ್ರಾಣಾಯಾಮ ಬೇಕಾ, ನಿನ್ನ ಯೋಗ ಬೇಕಾ, ಏನನ್ನ ನೀನು ಒಳಕೋಣೆನಲ್ಲೂ ಮಾಡಿ ನೀನು ಸಮಾಧಾನವಾಗಿರು. ಅಂದರೆ ಒಳಕೋಣೆಯಲ್ಲೂ ಗದ್ದಲ ಬೇಡ, ಹೊರಗಡೆ ಕೋಣೆಯಲ್ಲೂ ಗದ್ದಲ ಬೇಡ. ವಿಶಾಲವಾದ ಮನೋಭಾವವನ್ನು ಇಟ್ಕೋಬೇಕು. ಯಾವಾಗ ನಾವು ವಿಶಾಲವಾದ ಮನೋಭಾವವನ್ನು ಇಟ್ಕೊಳ್ತೀವಿ, ಆಗ ನಮಗೆ ಖಂಡಿತ ಎಲ್ಲದರಲ್ಲೂ ಒಂದು ಭಗವಂತನ ಕೃಪೆ ಸಿಕ್ಕಿದೆ ಅನ್ನೋ ಭಾವ ನಮಗೆ ಬರುತ್ತೆ. ಮತ್ತು ನಾವು ಸಹ ಈ ಧನುರ್ಮಾಸದಲ್ಲಿ ನಂದಗೋಪ ಏನು ಮಾಡಿದ್ದ ಅಂತಂದರೆ, ಅವನು ವಸ್ತ್ರಗಳನ್ನು ದಾನ ಮಾಡಿದ್ದಂತೆ, ಕುಡಿಯೋ ನೀರನ್ನು ದಾನ ಮಾಡಿದ್ದಂತೆ, ಅನ್ನಗಳ ಮುಂತಾದವುಗಳನ್ನು ಧಾರಾಳವಾಗಿ ನೀಡಿದ್ದ ನಂದಗೋಪಾಲ. ಈ ಥರ ಧಾರಾಳವಾಗಿ ನೀಡಿದ್ದ ನಂದಗೋಪನು ಸ್ತ್ರೀಯರಿಗೆಲ್ಲ ಆಧಾರವಾಗಿ ಮತ್ತು ಬಳ್ಳಿಯ ಚಿಗುರಿನಂತೆ ಶೋಭಿಸುತ್ತಿರುವ ಮತ್ತು ಹೊಕ್ಕ ಮನೆಯನ್ನು ಕುಲದೀಪದಂತೆ ಬೆಳಗುವಳಾದ ನಮ್ಮ ರಾಣಿ ಯಶೋದಾದೇವಿಯೇ ಎಚ್ಚರಗೊಂಡು ಆಕಾಶವನ್ನೆಲ್ಲ ಆಕ್ರಮಿಸುವಂತೆ ಬೆಳೆದು ಲೋಕಗಳೆಲ್ಲ ಅಳಿದುಕೊಂಡ ತ್ರಿವಿಕ್ರಮನಾದ
ದೇವಾದಿದೇವ ಕೃಷ್ಣನೇ ನಿದ್ರಿಸಬೇಡ ಏಳು. ಬಂಗಾರದ ಖಡ್ಗವನ್ನು ಪಾದಗಳಲ್ಲಿ ಧರಿಸಿರುವನೇ, ಸಂಪನ್ನನಾದ ಬಲರಾಮನೇ ನಿನ್ನ ತಮ್ಮ ಮತ್ತು ನೀವು ಇಬ್ಬರೂ ಎದ್ದೇಳಿ ಅಂತ ಹೇಳ್ತಾ ಇದ್ದಾಳೆ. ಈ ಗೋಪಿಕನ್ಯರು ಕೃಷ್ಣನೇ ವಸ್ತ್ರ, ಜಲ ಮತ್ತು ಆಹಾರ. ಇವರಿಗೆ ಕೃಷ್ಣ ಬಿಟ್ಟರೆ ಏನೂ ಬೇಕಾಗಿಲ್ಲ. ಕೃಷ್ಣ ಅವರಿಗೆ ಕೊಟ್ಟಿರುವವನು ನಂದಗೋಪಾಲ, ಅವನು ಇವರಿಗೆ ಸ್ವಾಮಿ. ಅರಮನೆಯ ಒಳಗೆ ಕೃಷ್ಣನಿಗೆ ರಕ್ಷಣೆಗಾಗಿ ಮುಂಭಾಗದಲ್ಲಿ ಮಲಗಿರುವವನು ನಂದಗೋಪ. ಆದ್ದರಿಂದ ಅವನನ್ನು ಮೊದಲು ಎಬ್ಬಿಸು. ನಂತರ ಯಶೋಧಾದೇವಿಯ ದರ್ಶನವಾಗುವುದು. ಕೃಷ್ಣನನ್ನು ನಮಗೆ ನೀಡಿ ತಾಯಿ ಯಶೋದೆ, ಆದ್ದರಿಂದ ಅವಳಿಗೂ ಒಂದು ನಮಸ್ಕಾರ ಹೇಳಿ ಅವಳು ಎದ್ದು ಕೃಷ್ಣನನ್ನ ಎಬ್ಬಿಸಬೇಕು ಅಂತ ಈ ಗೊಲ್ಲಕನ್ನಿಕೆಯರು ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಯಶೋದೆಯನ್ನು ಒಂದು ಲತೆಯ ಚಿಗುರಿಗೆ ಹೋಲಿಸಿರುವುದು ಸ್ವಾರಸ್ಯಕರವಾಗಿದೆ. ಒಂದು ಲತೆಯು ಸೋಂಪಾಗಿ ಬೆಳೆಯುತ್ತಿರುವಾಗ ಅದು ಚಿಗುರು ಸಹ ಸೋಂಪಾಗಿರುತ್ತದೆ. ಲತೆಗೆ ಏನಾದರೂ ಹಾನಿ ತಟ್ಟಿದರೆ ಮೊದಲು ಒಣಗುವುದು ಚಿಗುರಿನ ಭಾಗ. ಆದುದರಿಂದ ಲತೆಯ ಸೋಂಪಿಗೂ ಚಿಗುರಿನ ಸೋಂಪಿಗೂ ನಿಕಟ ಸಂಬಂಧ ಉಂಟು. ಅದೇ ರೀತಿ ಸ್ತ್ರೀಯರ ಸಮೂಹವು ಕ್ಷೇಮದಿಂದ ಇದ್ದರೆ ಯಶೋದೆಯೂ ಸಹ ಸಂತೋಷದಿಂದ ಇರುವಳು. ಸ್ತ್ರೀಯರ ಸಮೂಹಕ್ಕೆ ಹಾನಿ ಉಂಟಾಗಿದರೆ ಆ ಕಷ್ಟವನ್ನು ಮೊದಲು ಅನುಭವಿಸುವಳು ಯಶೋದೆ. ಯಶೋದೆಯು ಸುಖ ಸಂತೋಷಗಳಿಂದ ಕೂಡಿದ್ದರೆ ಸ್ತ್ರೀ ಸಮೂಹಕ್ಕೆ ಅದು ಆನಂದ ಅಂತ ಅದನ್ನೂ ಸಹ ತಿರುಪ್ಪಾವೈನ 17ನೇ ಪದದ ಅರ್ಥದಲ್ಲಿ ಹೇಳ್ತಾ ಇದ್ದಾಳೆ. ಬೇರುಗಳು ಗಟ್ಟಿ ಇದ್ದರೆ ಮಾತ್ರ ಚಿಗುರು ಹೊಡೆದು ಆ ಲತೆ ಆಗಲಿ ಬಳ್ಳಿ ಆಗಲಿ ಬರಲಿಕ್ಕೆ ಸಾಧ್ಯ. ಇದರ ಅರ್ಥ ಏನು ಅಂತಂದರೆ, ಭಗವಂತನ ಕೃಪೆ ನಮಗೆ ಪೂರ್ಣವಾಗಿ ಇದ್ದರೆ ನಾವು ಸಹ ಚೆನ್ನಾಗಿ ಚಿಗುರಬಹುದು. ತ್ರಿವಿಕ್ರಮನ ಹೆಸರು ಇಲ್ಲಿ ಸೂಚಿಸಿದ್ದಾಳೆ. ಇದರಿಂದ ಭಗವಂತನು ಸರ್ವವ್ಯಾಪಿ ಮತ್ತು ಸಕಲರಿಗೂ ಸಂತೋಷದಾಯಕನು ಎಂಬ ಅಂಶ ತೋರಿಸ್ತಾ ಇದ್ದಾಳೆ. ಬಲರಾಮನನ್ನು ನೀನು ತುಂಬ ಸಂಪನ್ನ, ಕಾಲಿಗೆ ಖಡ್ಗ ಹಾಕ್ಕೊಂಡಿದ್ದೀಯಾ, ನೀನು ಕೃಷ್ಣನಿಗಿಂತ ಮೊದಲೇ ಜನಿಸಿದ್ದೀಯಾ, ಕೃಷ್ಣನ ಸಂಘ ಮತ್ತು ಸೇವಾ ಭಾಗ್ಯ ನೀನು ಪಡೆದಿದ್ದೀಯಾ, ನೀನು ಎದ್ದೇಳು, ನಿನಗೆ ಸಿಕ್ಕಂಥ ಒಂದು ಸುಖ ನಮಗೂ ಸಿಕ್ಕುವಂತಾಗಲಿ. ಭಗವಂತ ನಮಗೆ ಒಂದು ನಿಧಿ ಇದ್ದಂತೆ. ಅವನನ್ನು ಆಕಾಶಕ್ಕೂ ಹೋಲಿಸ್ತೀವಿ. ಅದೇ ಅರ್ಥದಲ್ಲಿ ಇಲ್ಲಿ ಅಂಬರಮೇ ಈ ಶಬ್ದಕ್ಕೆ ಬಟ್ಟೆ, ಆಕಾಶ ಎಂಬ 2 ಮುಖ್ಯ ಅರ್ಥಗಳಿವೆ. ಹಳೆಗನ್ನಡದಲ್ಲಿ ಬಟ್ಟೆ ಎಂದರೆ ದಾರಿ ಎಂದು ಅರ್ಥ. ಬಟ್ಟೆಗೆ ಅರಿವೆ ಎಂದು ಹೇಳುತ್ತಾರೆ. ಅರಿವು, ಜ್ಞಾನ ಎಂಬ ಇನ್ನೊಂದು ಅರ್ಥ ಇದೆ. ಮೊದಲು ಆಕಾಶವನ್ನು ಅರ್ಥ ಮಾಡಿ ನೋಡೋಣ. ಅಂಬರದಾನ, ಆಕಾಶವನ್ನು ನೀಡುತ್ತಾನೆಂದರೆ ಏನರ್ಥ ಆಗುತ್ತೆ ಹೇಳಿ? ಆಕಾಶಕ್ಕೆ ಈ ಹೆಸರು ಬರಲು ಸಕಲ ಲೋಕಗಳಿಗೂ ಅವಕಾಶ, ಸ್ಪೇಸ್ ಟು ಕಂಟೈನ್ ಆಲ್ ದ ವರ್ಲ್ಡ್ಸ್, ಅವಕಾಶ ನೀಡ್ತಿದೆ ಅಂತ ನಮ್ಗರ್ಥ. ಆಕಾಶ, ಅವಕಾಶ ಎರಡೂ ಪರ್ಯಾಯ ಅರ್ಥದಲ್ಲಿ ಬಳಸುವುದು ಇದೇ ಕಾರಣದಿಂದ. ಅಂದರೆ ನೆಲೆ ಎಂಬ ವಿಶಾಲ ಅರ್ಥ ಇಲ್ಲಿ ಬರುತ್ತೆ. ನೆಲೆ ಎಂದರೆ ವಾಸಸ್ಥಾನ, ಭೂಮಿ, ಇತರ ಗ್ರಹಗಳು, ನಕ್ಷತ್ರಗಳು, ಲೋಕಾಂತರಗಳು, ಅಜ್ಞಾನ ಜ್ಯೋತಿ ವಿಶೇಷಗಳು, ಗ್ಯಾಲಕ್ಸೀಸ್ ಎಲ್ಲವೂ ಹರವಾದ ಆಕಾಶದಲ್ಲೇ ಇವೆ. ಇದು ಇಲ್ಲದ ಜಾಗವೇ ಇಲ್ಲ, ಅಷ್ಟು ವಿಶಾಲ ಈ ತತ್ವ. ಮುಖ್ಯ ಆಧಾರ. ಬ್ರಹ್ಮಸೂತ್ರಕಾರರು ಆಕಾಶ ತಲ್ಲಿಂಗಾಂತ್ ಎಂಬ ಸೂತ್ರದಲ್ಲಿ ವೇದೋಪನಿಷತ್ಗಳಲ್ಲಿ ಬರುವ ಆಕಾಶದ ವರ್ಣನೆಯಲ್ಲಿ ಭಗವಂತನನ್ನೇ ಕಂಡಿದ್ದಾರೆ. ಎಲ್ಲಕ್ಕೂ ಆಧಾರವಾದದ್ದು ಎಂದರ್ಥ. ಈ ಆಕಾಶ ಶಬ್ದ ಅನಂತ, ಭಗವಂತ ಅಂತಾನೆ ಇಲ್ಲಿ ಸಹ ಅರ್ಥ ಕೊಡ್ತಾ ಇದೆ. ಈ ಪದ್ಯದಲ್ಲೂ ಇದೇ ತಾತ್ಪರ್ಯವನ್ನ ಕೊಡ್ತಾ ಇದೆ. ಹಾಗೆ ಉರನಿಲ್ಲಂ ಎಂದರೆ ರೂಪ, ಆಕಾರ ಪಡೆದ ಘನವಾಗಿ ನಿಂತ ನಮ್ಮ ಶರೀರ. ಉರುವಂ ಅಂದರೆ ಆಕಾರ. ಮೋಕ್ಷಕ್ಕೆ ಸಾಧಕವಾದ ಶರೀರವನ್ನಿತ್ತು ಅದರಲ್ಲಿ ಲಕ್ಷ್ಮೀ ಸಹಿತನಾಗಿ ತಾನೇ ಅಂತರಾತ್ಮದಲ್ಲಿ ನಿಂತಿದ್ದು
ಎರಡನೇ ಉಪಕಾರ, ಅವನೇ ಸಕಲ ಕಲ್ಯಾಣ ಗುಣ ಸಂಪನ್ನ, ಅವನಲ್ಲಿ ನಾವೆಲ್ಲಿ, ಆದರೂ ಅವನು ನಮ್ಮ ಶರೀರದಲ್ಲಿ ಬಂದು ನಿಂತು ನಮಗೆ ಉಪಕಾರ ಮಾಡ್ತಾ ಇದ್ದಾನೆ. ಇದು ನಮ್ಮ ಮಹಾ ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ ನಮ್ಮ ಕನ್ನಡ ಭಾಷೆಯಲ್ಲಿ ಎಷ್ಟು ಸುಂದರವಾದ ಅರ್ಥಗಳಿದೆ ನೋಡಿ. ಒಂದು ಪದಕ್ಕೆ ಎಷ್ಟು ಪರ್ಯಾಯ ಪದಗಳು, ಹಾಗೆ ಎಷ್ಟು ಒಳ ಅರ್ಥಗಳವಾದ ಸುಂದರವಾದ ಕನ್ನಡ ಭಾಷೆನೂ ಒಂದು ನಮಗೆ ಕೇಳಲಿಕ್ಕೆ ಹಿತವನ್ನು ಕೊಡುತ್ತೆ. ಇಂಥ ಒಂದು ಅನಂತನಲ್ಲಿ ನಮ್ಮ ಹೃದಯ ಲೀನವಾಗಲಿ ಅಂತ ಬೇಡ್ಕೊಳ್ತಾ ಈ ಪದ್ಯದ ತಾತ್ಪರ್ಯವನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀಮನ್ನಾರಾಯಣ. ಆಂಡಾಳ್ ತಿರುವಳಿಗಡೆ ಶರಣಂ.